ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಂಡೇ ಸ್ಪೆಷಲ್ ಏನಂತೀರಿ? ಇವತ್ತು ನೋಡ್ರಿ ಸಂಡೇ 3 ಮಂದಿ ಮುತ್ತೈದೆಯರೊಳಗೆ ಒಬ್ಬರಂತೂ ಬರಲೇಬೇಕು. ಬಹಳಷ್ಟು ದಿವಸಗಳಿಂದ ನಮ್ಮ ಮನೆಗೆ ಬಂದಿರಲಿಲ್ಲ, ಹಿಂಗಾಗಿ ಇವತ್ತು ಕರ್ಕೊಂಡು ಬಂದೀವ್ರಿ. ದೋಸೆ ಮುತ್ತೈದಿ ಬಂದಾಳ. ದೋಸೆ ಚಟ್ನಿ ಪಲ್ಯ ಹ್ಯಾಂಗ್ ಮಾಡೀನಿ ನೋಡಕಂತ್ರಿ ಬರ್ರಿ. ಮಸ್ತ್ ಟೇಸ್ಟಿಯಾದ ತುಪ್ಪದ ದೋಸೆ. ಯಾರಿಗ ಬಾಯಾಗ ನೀರು ಬರಂಗಿಲ್ರಿ, ಹೇಳಿಕತ್ರೆ ಸಾಕು ಬಾಯಾಗ ನೀರು ಬಂದುವೆ. ಅದರಾಗ ಚಟ್ನಿ ಮತ್ತು ಪಲ್ಯ ಇತ್ತು ಅಂತಂದ್ರೆ ಇನ್ನೂ ಟೇಸ್ಟ್ ಆಗಿ ಇರ್ತದ. ಹೆಂಗ ಏನ್ ಮಾಡೀನಿ ನೋಡಕಂತ್ರಿ ಬರ್ರಿ.
ಇವತ್ತ ಸಂಡೇ ಸ್ಪೆಷಲ್ ಏನಂತೀರಿ? ಸಂಡೇ ಸ್ಪೆಷಲ್ ಅಂತೂ ನೋಡಿದ್ರಿ. ಮೊನ್ನೆನೇ ಹೇಳಿದ್ದೆ ನಿಮ್ಗೆ, ನಿನ್ನೆ ಲಾಗ್ ಒಳಗೆ ಹೇಳಿದ್ದೆ ನಾನು ದೋಸೆ ಮಾಡ್ಲಿಕ್ಕೆ ನಾಳೆ ಅಂತ ಹೇಳಿ. ಅದನ್ನು ಕೂಡ ನೋಡಿದ್ರಿ. ದೋಸೆ ಸೂಪರ್ ಆಗಿ ಟೇಸ್ಟಿಯಾಗಿ ಆಗಿತ್ತು. ಅದ್ರ ಜೊತೆಗೆ ಇನ್ನೂ ಒಂದಿಷ್ಟು ಕ್ವಶನ್ಸ್. ಈಗ ಆಷಾಢ ಮಾಸದೊಳಗೆ ಲಕ್ಷ್ಮೀ ಪೂಜೆ ಬಹಳ ಶ್ರೇಷ್ಠವಾದದ್ದು. ಮತ್ತು ಅದರ ಜೊತೆಗೆ ಅದರದ್ದು ಒಂದು ಲಾಗ್ ಮಾಡ್ತೀನಿ. ಒಂದು 2 days ಒಳಗೆ ಲಕ್ಷ್ಮೀ ಪೂಜೆ ಲಾಗ್ ಅಂತೂ ಬರ್ತದೆ, ಆಯ್ತಾ? ಅದನ್ನು ಒಂದು. ಮತ್ತು ಇನ್ನೂ ಒಂದೇನು, ಒಂದು ರಂಗೋಲಿ ಒಬ್ಬರು ಅಜ್ಜಿ ಹೇಳ್ಯಾರ, ಇದನ್ನ ನೀವು ಹೆಂಗೂ ಯೂಟ್ಯೂಬ್ ಮಾಡ್ತೀರಿ. ಮತ್ತು ನಾ ಆ್ಯಕ್ಚುಲಿ ಅವ್ರಿಗೇನಂದೆ, ನೀವ ರಂಗೋಲಿ ಹಾಕಿ ತೋರಿಸ್ಬಿಡ್ರಿ, ಯಾಕಂದ್ರೆ ಅವರು ಹೇಳಿದವರು ಅದು ವಿಡಿಯೋ ಒಳಗೆ ಬರ್ಬೇಕನ್ನೋದು ನಂದು. ಅದಕ್ಕೆ ಇಲ್ಲ, ನಾ ಬರೋದಿಲ್ಲ ವಿಡಿಯೋ ಒಳಗೆ ಅಂದು ರಂಗೋಲಿ ತೆಗೆದು ಅವ್ರು ಒಂದು ಪೇಪರ್ ಒಳಗೆ ಕೊಟ್ಟಾರ, ಶಿಶುಮಾರ ರಂಗೋಲಿ. ಅದರದ್ದು ಬಹಳ ಮಹತ್ವನೂ ಹೇಳ್ಯಾರ. ನೀವು ಹಾಕಂತ್ರಿ, ನಿಮಗೂ ಕೂಡ ಹೇಳ್ತೀನಿ. ಅದನ್ನು ಕೂಡ 2 days ಒಳಗೆ ಬರ್ತದೆ, ಆಯ್ತ್ರಾ? ಇನ್ನೂ ಒಂದಿಷ್ಟು ಕ್ವಶನ್ಸ್. ನಾವು ಆಕ್ಟಿವ್ ಆಗಿ ಇರ್ಲಿಕ್ಕೆ ಏನ್ ಮಾಡಬೇಕು ಅಂತ ಕೇಳಿರಿ. ಬಹಳ ಸರಿ ಅದನ್ನ ಡಿಸ್ಕಸ್ ಮಾಡಿದ್ವಿ. ಲೈವ್ ಬಂದಾಗ ಬಹಳಷ್ಟು ಸರಿ ಡಿಸ್ಕಸ್ ಆಗ್ಯದ. ಆದ್ರೂ ಕೂಡ ಬಹಳ ಕ್ವಶನ್ ಇದೇ ಇತ್ತು. ಈಗ ಒಂದು 2 ತಿಂಗಳಿಂದ ಒಂದು ಇದೇ ಇರ್ತದ, ಹೆಂಗ್ ಲಘು ಹೇಳೋದು ಹೆಂಗ, ಬಹಳಷ್ಟು ಯಾವಾಗೂ ಆಕ್ಟಿವ್ ಇರೋದು ಹೆಂಗ. ಒಂದೇ ನೋಡ್ರಿ ಟ್ರಿಕ್. ನಾವು ಏನ್ ತಿಂತೀವಿ ಏನ್ ಬಿಡ್ತೀವಿ ಅದನ್ನು ಮ್ಯಾಟ್ರೇ ಆಗ್ತದ. ಅದಕ್ಕಿಂತ ಮುಂಚೆ ನಮ್ಮ ಮನಸ್ಥಿತಿಯನ್ನ ನಾವು ಯಾವ ಥರನಾಗಿ ಇಟ್ಕೋತೀವಿ ಅಂದ್ರ ಥಿಂಕ್ ಪಾಸಿಟಿವ್ ಅಂತೀವಲ್ರಿ, ಅದು ವರ್ಡ್ ಎಲ್ಲಾ ಥಾಟ್ಸ್ಗಿಂತ ಫಸ್ಟ್ ಹೆಡ್ಡಿಂಗ್ ಅದ ನೋಡ್ರಿ. ಯಾಕಂದ್ರ ನಾವು ಯಾವಾಗ್ಲೂ ಪಾಸಿಟಿವ್ ವೇ ಒಳಗ ಇದ್ವಿ ಅಂದ್ರ ಯಾವಾಗೂ ಆಕ್ಟಿವ್ ಇರ್ತೀವ್ರಿ. ಯಾಕಂದ್ರ ನೀವ ವಿಚಾರ, ಜಸ್ಟ್ ಅದೇ ಆಕ್ಟಿವ್ ಇರೋದು ಹೆಂಗ ಬಿಡೋದು ಹೆಂಗ, ನಾವು ಆಕ್ಟಿವ್ ಇದ್ದೀವೋ ಇಲ್ಲೋ ಎಲ್ಲಾ ಬಿಟ್ಟು ಜಸ್ಟ್ ನಮ್ಮ ಒಂದು ದಿವಸದ ರೂಟೀನ್ ನಾವು ನೋಡ್ಕೊಂಡಾಗ ನಮ್ಗೆ ಯಾರೇ ಮನ್ಸಿಗೆ ಬಹಳ ನೋವಾಗಿತ್ತು ಅಂತಂದ್ರ ನಮ್ಮ ಮನ್ಸಿಗೆ ಏನ್ ಅನಿಸ್ತದ್ರಿ, ಏನ್ ಕೆಲಸ ಮಾಡೋದು ಬಿಡು, ಇವತ್ತೇನು ಕೆಲಸ ಮಾಡೋದ ಬೇಡ, ಯಾಕೋ ಮನ್ಸಿಗೆ ಒಂಥರ ಇದನ್ನೇ ಇಲ್ಲ, ಚೈತನ್ಯನೇ ಇಲ್ಲ, ಮನಸ್ಸು ಉಲ್ಲಾಸನೇ ಇಲ್ಲ ಅಂತ ಅನ್ಕೋತೀವಿ. ಅವತ್ತಿನ ದಿವಸ ಏನೂ ಮಾಡ್ಲಿಕ್ಕೆ ಮನಸ್ಸ ಬರಂಗಿಲ್ಲ. ಯಾಕ ಅಂದ್ರೆ ನಾವು ಮನಸ್ಸಿಗೆ ಅಷ್ಟು ನೋವು ಮಾಡ್ಕೊಂಡಿರ್ತೀವಿ. ಅದಕ್ಕೆ ಅದನ್ನ ಬಿಡೋದ್ರಿ. ನಾವು ದಿನನಿತ್ಯ ಅದೇ ನಮ್ಮ ಮನಸ್ಸಿಗೆ ಅದೇನು ಮನಸ್ಸಿಗೆ ನೋವು ಇರ್ಲಿಲ್ಲ ಅಂದ್ರೆ ಆಕ್ಟಿವ್ ಆಗಿ ಇದ್ದೇ ಇರ್ತೀವಿ ನೋಡ್ರಿ. ನಾವು ಮನಸ್ಸಿಗೆ ನೋವು ಮಾಡ್ಕೊಳ್ಳೋ ತನಕ ಮಾಡೋರು ಜಾಸ್ತಿ ಇರ್ತಾರ. ನಾ ಅದೇ ಹೇಳಿರ್ತೀನಿಲ್ಲ, ಮುಂಜಾನೆ ಥಾಟ್ಸ್ ಎಷ್ಟು ಚಂದ ಇರ್ತಾವ, ಅವನೇ ನಮ್ಮ ಜೀವನದೊಳಗೆ ಅಳವಡಿಸ್ಕೊಳ್ಳೋದು. ಮತ್ತೆ ನಾವು ಖುಷಿಯಾಗಿರ್ಲಿಕ್ಕೆ ಒಂದು ನಮ್ಮ ಡೈಲಿ ಲೈಫ್ ಸ್ಟೈಲ್ ಅನ್ನ ಸಿಸ್ಟಮೆಟಿಕ್ ಆಗಿ ತಗೊಂಡು ಹೋಗ್ಬೇಕು. ಅದರಿಂದ ನೋಡ್ರಿ ನಮಗೂ ಕೂಡ ಖುಷಿ ಇರ್ತದ. ನಮ್ಮ ಲೈಫ್ ಸ್ಟೈಲ್ ಸಿಸ್ಟಮೆಟಿಕ್ ಆಗಿತ್ತಂದ್ರ ನಮಗೂ ಕೂಡ, ಅಂದ್ರೆ ರೆಗ್ಯುಲರ್ ಆಗಿ ಅರ್ಲಿ ಮಾರ್ನಿಂಗ್ ಹೇಳೋದು, ಥಳಿ ರಂಗೋಲಿ ಅನ್ರಿ, ಒಂದು ದೇವರ ಧ್ಯಾನ ಅನ್ರಿ, ಒಂದು ವಾಕಿಂಗ್ ಅನ್ರಿ, ಕಂಪಲ್ಸರಿ. ಯಾಕಂದ್ರೆ ಊಟ ಅಂತೂ ಕಂಪಲ್ಸರಿ ಇದ್ದೇ ಇರ್ತದಿಲ್ರಿ, ಬಿಡ್ತೀವೇನ್ರಿ? ಟಿಫಿನ್ ಮಾಡೋದು ಬಿಡ್ತೀವೇನು? ಏನು ಬಿಡಂಗಿಲ್ಲ, ಅದು ಕಂಪಲ್ಸರಿ ಅಂತ ಇರ್ತಾವ. ಯಾಕಂದ್ರೆ ಊಟ ಮಾಡ್ಲಿಕ್ಕೆ ಬೇಕನ, ಇವತ್ತು ಊಟ ಒಲ್ಲೆ ಅಂತಂದ್ರು ಕೂಡ ಏನೋ ಮನೆಯೊಳಗಿನವ್ರ ಯಾರೋ ಏನೋ ಹಾಕೊಂಡು ಮಸ್ತ್ ಟೇಸ್ಟಿ ಮಾಡ್ಕೊಂಡು ತಿನ್ಲಿಕ್ಕತ್ರು ಅಂದ್ರೆ ಈ ಹಂಗಾಗ್ಯದ, ನಾನು ಹಾಕೋತೀನಿ ನಿಂದ್ರ ಅಂತೇಳಿ ನಮ್ಮ ಮನಸ್ಸು ಹಾಕೋತದ. ಆಮೇಲೆ ಹಸಿವಿನೂ ಆಗ್ತದ. ಹಂಗಾಗಿ ಅದೇ ಟರ್ನಾಗಿ ಇದನ್ನೂ ಕೂಡ ಅಂದ್ರೆ ಈ ಟೈಮಿಗೆ ಇದೇ ಆಗಬೇಕು ಅನ್ನುವಂಥದ್ದು ನಮ್ಮ ಮನಸ್ಸೊಳಗೂ ಇರ್ಬೇಕ್ರಿ. ನಮ್ಮ ಮನೆಯೊಳಗಿನ ಮಂದಿ, ಕೆಲವು ಮಂದಿ ಈಗ ಬಹಳ ಮಂದಿ ಪ್ರಾಬ್ಲಮ್ ಇರ್ತದ. ಹೆಂಗ ಅರ್ಲಿ ಮಾರ್ನಿಂಗ್ ಎದ್ರ ಹೊರಗಡೆಗೆಲ್ಲ ಕತ್ಲಿ ಇರ್ತದ, ಆಜು ಬಾಜು ಮನೆಗಳು ಇರಂಗಿಲ್ಲ, ಹೀಗೆಲ್ಲ ಸಮಸ್ಯೆಗಳು ಇರ್ತಾವ. ಲಘು ಹೇಳೋದು ಹೆಂಗ ಅಂತ ಸಮಯದೊಳಗೆ ನೀವ್ ಏನ್ ಮಾಡ್ಬೇಕು, ಹೊರಗಿನ ಬಿಡೋದ್ರಿ. ಹೊರಗಿಂದ ಏನದ 5:30ಗೆ ಥಳಿ ರಂಗೋಲಿ ಮಾಡೋದು. ಪುಣೆಯಾರ ಈಗಂತೂ ಪುಣೆಯಾರ 5:35 ಅಂದ್ರೆ ಬೆಳಕಾಗ್ಬಿಟ್ಟಿರ್ತದ. ಒಳಗಿಂದೆಲ್ಲಾ ನಿಮ್ ಕೆಲಸ, ಸ್ನಾನ ಅವೆಲ್ಲಾ ಮುಗಿಸ್ಕೊಂಡು ಇಲ್ಲ ಅಂದ್ರೆ ಒಳಗೆಲ್ಲ ಮನೆಯೊಳಗಿಂದ ಅಷ್ಟು ಕೆಲಸ, ಒಂಚೂರು ಏನೇನು ಮಾರ್ನಿಂಗ್ ಮಾಡುವಂತ ಕೆಲಸಗಳು, ಕಸ ಒರೆಸೋದು, ಅದು ಇದು ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗಿಂದ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಆಮೇಲೆ ರಂಗೋಲಿ ಹಾಕಿದ್ರು ಬರ್ತದ. ಅಂದ್ರೆ ನಾವು ಅರ್ಲಿ ಮಾರ್ನಿಂಗ್ ಹೇಳ್ಲಿಕ್ಕತ್ರ ಟ್ರಿಕ್ಸ್ ಬರ್ತಾವ್ರಿ. ಅದು ಒಂದು. ಇನ್ನು ಒಂದು, ನಾವು ಆಕ್ಟಿವ್ ಆಗಿರ್ಲಿಕ್ಕೆ ನಮ್ಮ ಆಹಾರ ಪದ್ಧತಿನೂ ಬಹಳ ಮುಖ್ಯ ಆಗ್ತದೆ. ನಮ್ಮ ಆಹಾರ ಪದ್ಧತಿ ಯಾವಾಗೂ ನಾ ಹೇಳ್ತೀನಿ ನಿಮಗ, ದಿನಕ್ಕೊಂದು ಫ್ರೂಟ್ ಯಾವ್ದಾರ ಹೋಗಬೇಕು, ಜ್ಯೂಸರೇ ಫ್ರೂಟರೇ. ಆಮೇಲೆ
ಹಸಿಯಾಗಿ ತಿನ್ನೋದು, ಬೇಯಿಸಿ ತಿಂದ್ರು ತೊಪ್ಪಲ್ ಪಲ್ಯ ಇಂಥವು. ಆಮೇಲೆ ಎಣ್ಣೆ ಆಯಿಲಿ ಫುಡ್ಸ್ ಭಾಳ ರೇರ್ ಮಾಡಿಬಿಡ್ರಿ. ಎಲ್ಲೋ ಫಂಕ್ಷನಿಗೆ ಹೋದಲ್ಲಿ, ಈಗಂತೂ ಫಂಕ್ಷನ್ ಸಿಕ್ಕಾಪಟ್ಟೆ ಇರ್ತಾವ, ಹೋಗ್ಲೇಬೇಕಾಗಿರ್ತದ, ಬಿಡು ಹಂಗಿರಂಗೇ ಇಲ್ಲ. ಅಂಥಲ್ಲಿ ಹೋದಲ್ಲಿ ಅಷ್ಟ ಸ್ವೀಟು ಅಂಥವೇನವ ಅದನ್ನು ಲಿಮಿಟೆಡ್. ಆ ಥರ ಕೆಲವೊಂದಕ್ಕೆ ನಾವ ಬ್ರೇಕ್ ಹಾಕ್ಬೇಕ್ರಿ. ಅದೇ ಹೇಳ್ತೀನಲ್ಲ, ನಾಲ್ಗಿಗೆ ನಾವು ಎಷ್ಟು ಬ್ರೇಕ್ ಹಾಕ್ತೀವೋ ಅಷ್ಟು ರೋಗಗಳಿಂದ ದೂರ ಇರ್ತೀವಿ, ಅಷ್ಟು ನಾವು ಆಕ್ಟಿವ್ ಆಗಿರ್ಲಿಕ್ಕೆ ಎಲ್ಲ ಇವು ಕೆಲವೊಂದು ನಾವು ಆಕ್ಟಿವ್ ಆಗಿರ್ಲಿಕ್ಕೆ. ಇದು ಬಹಳ ಕಡೆ ಪ್ರಶ್ನೆ ಬಂದಿತ್ತು. ಅದಕ್ಕೆ ಮತ್ತೆ ಇನ್ನೂ ಒಬ್ರು ಒಂದು ಕ್ವಶನ್ ಬಹಳ ಚಂದ ಕೇಳಿದ್ರು ಅವರು. ಓದ್ಲಿಕ್ಕೆ ಮಾತ್ರ ಬಹಳ ಇಷ್ಟ ಆಯ್ತು. ಆದ್ರೆ ನಾವೆಲ್ಲ ಒಂದ್ಸರಿ ಏನ್ ಥಿಂಕ್ ಮಾಡ್ತೀವಿ ಆ ಥರ ಇರಂಗಿಲ್ಲ ಲೈಫ್ ಸ್ಟೈಲ್. ಅವ್ರಿಗೆ ಕೇಳಿದ ಪ್ರಶ್ನೆ ಬಹಳ ಅರ್ಥಪೂರ್ಣವಾದ ಪ್ರಶ್ನೆ. ಆ ಟೈಪ್ ಕ್ವಶನ್ ಇವರು ಒಬ್ಬರೇ ಹಾಕಿದ್ದಲ್ಲ, ಒಂದು 2 months ಒಳಗೆ ಒಂದು 3 times ಬೇರೆ ಬೇರೆಯವ್ರು ಹಾಕಿದ್ದು ಸೇಮ್. ಅಂದ್ರೆ ಏನು ಕ್ವಶನ್ ಅಂತಂದ್ರ, ನೀವು ಇಷ್ಟೆಲ್ಲಾನು ಮಾಡ್ಕೊಂಡು ಹೋಗ್ತೀರಿ, ಒಂದು ಸ್ಕೂಲ್ ಅನ್ರಿ, ಒಂದು ವಾಕಿಂಗ್ ಅನ್ರಿ, ಮತ್ತ ಒಂದು ದೇವರದ್ದು, ಒಂದು ರಂಗೋಲಿ, ಒಂದು ಅರ್ಲಿ ಮಾರ್ನಿಂಗ್ ಹೇಳೋದು, ಈ ತರ ಎಲ್ಲ. ಅಂದ್ರ ನಿಮ್ಮ ತಂದೆ ತಾಯಿನೂ ಇದನ್ನೇ ನಿಮಗೆ ಹ್ಯಾಬಿಟ್ ಹಾಕಿದ್ದ, ಅವರೇ ಹಾಕಿದ್ದ ಅಂತ ಹೇಳಿ ಒಂದಿಷ್ಟು ಪ್ರಶ್ನೆಗಳು. ಅದಕ್ಕೆ ಉತ್ತರ ಹೇಳ್ತೀನಿ ನಿಮಗ. ನಾನಾತು ನಮ್ಮ ಅಣ್ಣನೂ ಹಿಂಗೆ ಆಕ್ಟಿವ್ ರೀ. ಅವನು ಒಂದು ಲೈಫಲ್ಲಿ ಇದೇ ತರ ಸಿಸ್ಟಮೆಟಿಕ್ ಆಗಿ ನಾ ಇರಬೇಕು ಅಂತ ಹೇಳಿ ಅವನಾಗೆ ಅದೇನು ಮಾತಾಡ್ಕೊಂಡು ಮಾಡಿದ್ದಲ್ಲ. ಒಂದೇ ಮನೆಯೊಳಗೆ ಬೆಳೆದದ್ದಾದ್ರೂ ಕೂಡ ಒಂದು ಲೈಫ್. ಮತ್ತ ನಮಗ ತಂದೆ ತಾಯಿ ಹೇಳಿದ್ದು ಒಂದೇ. ನಾವು ಸಣ್ಣವರಿದ್ದಾಗ ನಾವು ಜಾಸ್ತಿ ನಮ್ಮ ಅತ್ಯಾನ ಮನಿಯೊಳಗ ಹಿಂಗ ಬೆಳೆದದ್ದೇ ಜಾಸ್ತಿ, ದೊಡ್ಡಪ್ಪನ ಮನಿಯೊಳಗ ಹಿಂಗೆ ಇದ್ದದ್ರಿ. ತಂದೆ ತಾಯಿ ಕಡೆ ಇದ್ದದ್ದು ಬಹಳ ಕಡಿಮೆ. ಆದ್ರೆ ಅವ್ರ ಕಡೆ ಇರುವಾಗ್ಲೇ ನಾವು ಕಲ್ತದ್ದು ಅರ್ಲಿ ಮಾರ್ನಿಂಗ್ ಹೇಳೋದು. ನಮ್ಮ ತಂದೆ ನಾವು ಸಣ್ಣವರಿದ್ದಾಗನೇ ಅರ್ಲಿ ಮಾರ್ನಿಂಗ್ ಎದ್ದು ಬುಕ್ ದೇವರಿಗೆ ನಮಸ್ಕಾರ ಮಾಡಿ ಕೈಕಾಲು ಮುಖ ತೊಳೆದು ಬುಕ್ ಹಿಡ್ಕೊಂಡು ಕೂಡದೇ ಕಲಿಸಿದ್ರು. ಅದು ಮೊದಲೆಲ್ಲ ಬಹಳ ಇತ್ತು. ಈಗೆಲ್ಲ ಮಕ್ಕಳನ್ನ ಅತಿಯಾಗಿ ಅವು ಪ್ರೀತಿ, ಅತಿಯಾದ ಪ್ರೀತಿ. ನಾನು ಯಾವಾಗೂ ನಿಮಗೆ ವಿಡಿಯೋದೊಳಗೆ ಹೇಳ್ತಿರ್ತೀನಿ, ಕೆಲವು ಮಕ್ಕಳಿಗೆ ಸಿಸ್ಟಮೆಟಿಕ್ ಆಗಿ ಬೆಳಿಲಿಕ್ಕೆ ಬೇಸಿಕ್ ನಾವೇನ್ ಪಾಯ ಅಂತ ಕರಿತೀವಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ, ಹಂಗ ಪಾಯ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದ್ರಿ. ಅದಕ್ಕೆ ನಾವು ಮರ್ತು ಬಿಟ್ಬಿಟ್ಟಿವಿ ಆ ಪಾಯನ. ಮಕ್ಕಳಿಗೆ ಹಾಕಂಗಿಲ್ಲ. ಸ್ವಲ್ಪ ದೊಡ್ಡ ಅಂದ್ರೆ ಒಂದು 5-6 ವರ್ಷದ ಆದ್ಮೇಲೆ ನಾವು ಹೇಳಲಿಕ್ಕೆ ಹೋಗ್ತೀವಿ, ಕೇಳಂಗಿಲ್ರಿ ಮಕ್ಕಳು. ಯಾಕಂದ್ರೆ ಈಗಿನ ಮಕ್ಕಳು 3 ವರ್ಷಕ್ಕೆ ಎಷ್ಟು ಬುದ್ಧಿ ಇರಬೇಕು, ನಮಗೆಲ್ಲ ನಾವು 6 ವರ್ಷಕ್ಕೆ 7 ವರ್ಷಕ್ಕೆ ಅಷ್ಟು ಬುದ್ಧಿ ಇರ್ತಿತ್ತು. ಅದಕ್ಕೆ ಈಗಿನ ಮಕ್ಕಳಿಗೆ ಹುಟ್ಟಿದಾಗಿಂದನೇ ಕಡಿವಾಣ ಅಂತಲ್ಲ, ನಾವು ಹೇಳ್ಕೋತೇ ಇರ್ಬೇಕ್ರಿ. ಒಂದು 7-8 ವರ್ಷವರೆಗೂ ಹೇಳ್ಕೋತೆ. ಅಂದ್ರೆ ನಾವು ಒಂದು 100 times ಹೇಳಿದ್ರೆ ಮಕ್ಕಳು ಅದ್ರೊಳಗೆ ಒಂದು 10 times 10 ನಾವು ಅಂದ್ರೆ ರೂಲ್ಸ್, ನಾವು ಅಪ್ಪಿ ಹಂಗ ಹೊಡಿಬಾರ್ದು, ಯಾರಿಗೂ ಅಪ್ಪಿ ಹಂಗ ಬೈಬಾರ್ದು, ಇದನ್ನ ಯಾವಾಗ್ಲೂ ನಾವು ಹೇಳ್ಕೋತಿದ್ರೆ ಅದ್ರೊಳಗೆ ಸ್ವಲ್ಪ ಮಾತ್ರ ಫಾಲೋ ಮಾಡ್ತಾರ ಅವ್ರು. ಈ ತರ ಈಗಿಂದೆಲ್ಲ ನೀವು ನೋಡ್ತೀರಿ. ನಾವು ಕೂಡ ಸ್ಕೂಲ್ ಒಳಗೆ ಇರೋದ್ರಿಂದ ಮಕ್ಕಳು ನಮ್ಮ ಜೊತೆ ಹೆಂಗಿರ್ತಾರ, ತಂದೆ ತಾಯಿಗಳು ನಾವು ನೋಡಿದ್ದು ತಂದೆ ತಾಯಿಗೆ ಬಹಳ ಹುಡುಗರ ಮಕ್ಕಳು ರೆಸ್ಪೆಕ್ಟ ಕೊಡಂಗಿಲ್ರಿ. ರೆಸ್ಪೆಕ್ಟ್ ಅನ್ನೋ ವರ್ಡೂ ಗೊತ್ತಿಲ್ಲ. ಅದು ಯಾಕೆ? ಮತ್ತೆ ಎಷ್ಟೋ ಮಂದಿ ಪೇರೆಂಟ್ಸ್ ಹೇಳ್ತಾರೆ ಮೊಬೈಲೇ ಬಿಡಂಗಿಲ್ರಿ, ಮೊಬೈಲ್ ನೋಡ್ತಾನ್ರಿ, ಊಟ ಮಾಡ್ಬೇಕಾದ್ರೆ ಮೊಬೈಲ್ ಬೇಕ್ರಿ, ಮೊಬೈಲ್ ಇಸ್ಕೊಂಡ್ರೆ ಊಟ ಮಾಡಂಗಿಲ್ರಿ, ಹಂಗ್ರಿ ಹಿಂಗ್ರಿ. ಮೊದಲಿನಿಂದ ಅದರ ಮಗುವಿನ ಕೈಯಲ್ಲಿ ಮೊಬೈಲ್ ಅನ್ನ ಕೊಟ್ಟು ಇಲ್ಲಿ ತುತ್ತನ್ನ ಹಾಕಿದವ್ರು ಯಾರು? ನೀವಾ ನಾವಾ? ಇದನ್ನ ವಿಚಿತ್ರವಾದ್ರೂ ಸತ್ಯವಾದ ಘಟನೆ ಅಂತ ಹೇಳ್ತೀವಲ್ರಿ. ಅದಕ್ಕೆ ಸಣ್ಣ ಮಕ್ಕಳು ಇದ್ದಾಗ ನಾವು ಅವರಿಗೆ ಮೊಬೈಲ್ ಕೊಟ್ಟು ರೂಢಿ ಮಾಡಿದವರು ನೀವು. ಆಮೇಲೆ ನಮ್ ಕಡೆ ಬಿಡಿಸ್ರಿ ಅಂದ್ರೆ ಹೆಂಗ್ ಸಾಧ್ಯ ಆಗ್ತದ? ಅದಕ್ಕೆ ಈಗ ಮಕ್ಕಳಿಗೆ ಯಾವ ಸಮಯದಲ್ಲಿ ಏನು ಹೇಳ್ಬೇಕನ್ನೋ ಸಾಮಾನ್ಯ ಜ್ಞಾನನೂ ಇಲ್ವೇನೋ ಅನಿಸ್ತದ. ಯಾಕಂದ್ರೆ ಉಳಿದೆಲ್ಲ ಜ್ಞಾನಗಳು ಇರ್ತಾವ. ಇದನ್ನ ಯಾಕೆ ಮಕ್ಕಳಿಗೆ ನಾವು ಏನು ಹೇಳ್ತೀವಿ ಆ ಮಕ್ಕಳು ಅದರಲ್ಲಿ ಬೆಳಿತಾವ ಅನ್ನೋದು ಒಂದು ಸುಮ್ಮ. ಹಂಗೇನೆ ನಮ್ಮ ತಂದೆ ತಾಯಿ ಕೂಡ ನಮ್ಗೆ ಬೇಸಿಕ್ ಅಂತ ಏನ್ ಹಾಕ್ತಾರಲ್ರಿ, ಅದನ್ನ ನಮ್ಗೆ ಅರ್ಲಿ ಮಾರ್ನಿಂಗ್ ಹೇಳೋದನ್ನು ಅವಾಗಿನಿಂದ ನಾವು ಸಣ್ಣವರಿದ್ದಾಗಿಂದನೇ ಹಾಕಿದ್ದದ. ಅದಕ್ಕೆ ನೀರು ಜಾಸ್ತಿ ಕುಡಿಯೋದು, ಇವೆಲ್ಲಾನು ನೀರು ಈಗ. ಆಮೇಲೆ ಮನೆ ಕೆಲಸ ನಾವೇ ಮಾಡೋದ್ರಿ ಆದಷ್ಟು. ಬಹಳ ಜನರು ಮತ್ತೆ ಕಾಲ್ ಹಿಡಿತಾವ, ಎಷ್ಟು ಸರಳವಾಗಿ ನಮಗ್ ಕಣ್ಣಿಗೆ ಕಾಣಿಸ್ತದ ನೋಡ್ರಿ. ಕಾಲ್ ಹಿಡಿತಾವ ದರೊಬ್ರು 35-40 ಏಜ್ಗೆ ನಾವು ದರೊಬ್ರು ನೋಡ್ತೀವಿ. ಯಾಕೆ ಇದು ಸಮಸ್ಯೆ? ನೆಲಕ್ಕೆ ಕೂಡಂಗಿಲ್ರಿ, ಕಾಲ್ ಹಿಂಗ್ ಮಡ್ಚ್ಕೊಂಡ್ ಕೂಡೋದು ಗೊತ್ತೇ ಇಲ್ರಿ. ಅದ್ರೊಳಗಂತೂ ಹಿಂಗ್ ಚಪ್ಪಾಳೆ ಹಾಕಿ ಕೂಡೋದಂತೂ ಗೊತ್ತೇ ಇಲ್ಲ. ಬರೀ ಯಾವಾಗ ನೋಡಿದ್ರು ಚೇರ್ ಮೇಲೆ ಕೂಡೋದು, ಗಾಡಿ ಮೇಲೆ ಕೂಡೋದು,
ಇಲ್ಲ ಊಟಕ್ಕೆ ಕೂತ್ರು ಡೈನಿಂಗ್ ಟೇಬಲ್ ಕೂತ್ರ ನಮಗ ಕಾಲು ಮತ್ತ ಕೆಳಗೆ ಕೂಡ್ಬೇಡ ಅಂತ ಹೇಳಿ ಕಾಲ್ ಹಿಡಿತಾವ್ರಿ. ಕಾಲು ಹಿಡಿಬಾರ್ದು ಅಂದ್ರ ಆದಷ್ಟು ಕೆಳಗ್ ಕೂಡ್ರಿ. ಹಿಂಗ ಸೋಫಾ ಮೇಲೆ ಕೂತ್ರು ಈ ತರ ಕಾಲ್ ತಗೊಂಡು ಹಿಂಗ್ ಕೂಡ್ರಿ. ಆಲ್ಮೋಸ್ಟ್ ಇವೆಲ್ಲಾನು ನಮಗೆ ಗೊತ್ತಿರ್ಬೇಕು. ಮತ್ತ ಅಡಿಗೆ ಮಾಡಿದ್ರು ಎದ್ ನಿಂತು ಮಾಡ್ತೀವಿ, ಕೆಳಗ್ ಕೂತ್ಕೊಂಡು ಮಾಡಂಗಿಲ್ಲ. ಇವೇ ಸಮಸ್ಯೆ, ಕಾಲು ಹಿಡಿಲಿಕ್ಕೆ ಸಮಸ್ಯೆಗಳೇ ಇವೆ. ಮತ್ ನಾವು ಕಾಲು ಹಿಡ್ದಾವಂತ ಡಾಕ್ಟರ್ ಹತ್ರ ಹೋದ್ವಿ ಅಂತಂದ್ರ ನಮ್ಗೆ ಡಾಕ್ಟರ್ ಇದನ್ನ ಹೇಳ್ತಾರ್ರಿ, ನೀವು ಕೆಳಗ್ ಕೂಡ್ಲಿಕ್ಕೆ ಹೋಗ್ಬೇಡ್ರಿ, ನಿಮ್ ಕಾಲಿನ ಸಮಸ್ಯೆ ಅದ, ಎಲ್ಲಾ ಬೋನ್ಸ್ ಎಲ್ಲ ಕರಿಗ್ಯಾವ ಇಂಥವು. ಅದಕ್ಕೆ ಮೊದಲಿಂದಾನೇ ನಮ್ಮನ್ನ ನಾವು ಕಾಲು ಹಿಡಿಬಾರ್ದು. ಒಂಚೂರು ಆಕ್ಟಿವ್ ಆಗಿ ಮತ್ತು ಊಟ ಆದ ತಕ್ಷಣ ವಜ್ರಾಸನದೊಳಗೆ ಕೂಡುದು ಇವೆಲ್ಲ ಇರಬೇಕು. ಮತ್ತೆ ಆದಷ್ಟು ಬಗ್ಗು ಏಳೋದು, ಬಟ್ಟಿ ಭಾಂಡಿ ಎಲ್ಲ ಅಡಿಗೆಯವರಿಗೆ ಎಲ್ಲದಕ್ಕೂ ಒಂದೊಂದು ಆಳುಗಳನ್ನ ಇಟ್ರ ನಾವು ಮಾಡುವುದಾದ್ರೂ ಏನದ ಕೆಲಸ. ಸತತವಾಗಿ ಇಷ್ಟು ಕೂತು ಟಿವಿ ನೋಡೋದ, ಹರಟಿ ಹೊಡಿಯೋದ, ಮೊಬೈಲ್ ನಲ್ಲಿ ಇರೋದ, ಇವು 3 ಮಾಡಿದ್ರೆ ಎಲ್ಲಾ ಎಷ್ಟು ರೋಗಗಳು ಬೇಕೋ ನಮಗ ಅಷ್ಟು ರೋಗಗಳು ಸಹಜವಾಗಿ ಬರ್ತಾವ. ಮತ್ತ ನಾವು ಆಕ್ಟಿವ್ ಆಗಿರ್ಬೇಕು ಅಂತಂದ್ರೆ ಇನ್ನೂ ಒಂದು ಆಲೋಚನೆಗಳು ನಮಗೆ ಕೆಟ್ಟ, ಈಗ ನೋಡ್ರಿ ಹೊರಗಿನ ವಾತಾವರಣ ಏನೇನ್ ನೋಡ್ಲಿಕ್ಕತ್ರು ನಮಗೆ ಕೆಟ್ಟ ವಿಚಾರಗಳೇ ಹೆಚ್ಚು. ಒಂದು ಮೊಬೈಲ್ ತೆಗೆದ್ವ್ಯಾ ಒಳ್ಳೇದನ್ನ ನೋಡ್ಲಿಕ್ಕೆ ಸಿಗ್ತದೇನ್ರಿ? ಒಂದು 4 ಒಳ್ಳೇದನ್ನ ನೋಡಿವೇನ್ಮೇಲೆ ಇನ್ನೊಂದು ವಿಡಿಯೋ ಬೇರೆ ಕೆಟ್ಟದ್ದು ಸಹಜವಾಗಿ. ಆಮೇಲೆ ನಾವ್ ಏನ್ ನೋಡ್ತೀವೋ ಅದೇ ಬರ್ತದ. ಓಕೆ, ಈ ತರದ್ ಇದ್ದು ಹೊತ್ನ್ಯಾಗ ನಾವು ವಿಚಾರಗಳು ನಮ್ಗೆ ಒಳ್ಳೆವ್ ಹೆಂಗ್ ಬರ್ತಾವ? ಒಂದು ದೇವ್ರ ಮುಂದೆ ಒಂದು ಧ್ಯಾನ ಮಾಡ್ಬೇಕಂದ್ರೆ ಒಬ್ಬೊಬ್ರು 10 ನಿಮಿಷ ಅಂದ್ರೆ ಒಂದು 10 ತಾಸು ಕೂತೀವೇನೋ ಅನ್ನುವಂತ ಫೀಲು. ಅಂದ್ರ ಇದ್ರ ಅರ್ಥ 10 ಮಿನಿಟ್ಸು ನಮಗ ದೇವರ ಮುಂದೆ ಕೂತು ಒಂದು ನಮ್ಮ ಮನಸ್ಸನ್ನ ಎಲ್ಲೆಲ್ಲೋ ಹರಿದಾಡುವಂತ ಮನಸ್ಸನ್ನ ತಗೊಂಡ್ ಬಂದು ಇಷ್ಟು ಕೂಡ್ಲಿಕ್ಕೆ ಆಗಂಗಿಲ್ರಿ. ಯಾಕೆ ಆಗಂಗಿಲ್ಲ ಅಂದ್ರ ನಾವು ಅಷ್ಟು ಮನಸ್ಸನ್ನ ಶಾಂತವಾಗಿ ಇಡಂಗೇ ಇಲ್ರಿ. ಅದಕ್ಕೆ ಅದಾಗೋದು. ಇದಕ್ಕೆ ಮೇನ್ ಅಂದ್ರ ಯೋಗದಿಂದ ನಾವು ಏನನ್ನೂ ಸಾಧಿಸಬಹುದು ಅಂತ ಹೇಳಿ ನನಗೆ ಗೊತ್ತಿದ್ದಷ್ಟು ಹೇಳಿನಿ. ಇನ್ನೂ ಕ್ವಶನ್ಸ್ ಬಹಳ ಹಂಗೆ ಅದು ಏನದ ಟೀಚರ್ ವೇದೊಳಗ ಟೀಚರ್ ವೃತ್ತಿಯೊಳಗೆ ಇದ್ದವ್ರಿಗೆ ಒಂದೇ ಒಂದು ವರ್ಡ್ ಕೇಳಿದ್ರೆ ಅದಕ್ಕೆ ಎಕ್ಸಾಂಪಲ್ಸ್ ಸಾಕಷ್ಟು ಎಕ್ಸಾಂಪಲ್ಸ್ ಕೊಟ್ಕೋತ ಎಲ್ಲೋ ಹೋಗ್ಬಿಡ್ತೀವಿ. ಸ್ವೀಟ್ ಅಂಡ್ ಶಾರ್ಟ್ ನಿಮ್ಗೆ ಅನಿಸ್ತದ ಬಹಳ ಮಾತಾಡ್ತೀರಿ. ನನ್ನ ಮಕ್ಳೇ ಹೇಳ್ತಾರ, ಏನಾದ್ರೂ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರ ಇದು ಹೆಂಗಮ್ಮ ಅಂತ ಕೇಳಿದ್ರು ಅಂದ್ರೆ ಅದಕ್ಕೊಂದಿಷ್ಟು ಎಕ್ಸಾಂಪಲ್ ಕೊಟ್ಟು ಏನೇನೋ ಕೊಟ್ಟು ಹೇಳ್ತೀನಿ. ಅಮ್ಮ ನನಗೆ ಇಷ್ಟೇ ಹೇಳು ಅಂತಾರ. ನಮ್ಗೆ ಬರಂಗಿಲ್ರಿ ಅದು ಒಂಥರ ಏನೋ. ಯಾಕಂದ್ರ ನಮ್ಗೆ ಏನಿರ್ತದ ತಲೆಯೊಳಗ ಒಂದು ಕ್ವಶನ್ ಒಂದು ಮಗು ಕೇಳದಂದ್ರ ಅಷ್ಟೇ ಮಾತಾಡಿ ಬಿಡುವಂತದ್ದು ಟೀಚರ್ ವೃತ್ತಿ ಅಲ್ವೇ ಅಲ್ಲ. ಈಗ ಸ್ಟಾರ್ಟಿಂಗ್ ಟೀಚರ್ ವೃತ್ತಿಯಲ್ಲಿ ಇದ್ದವರು ಹೇಳ್ಬೋದು, ಆದ್ರೆ ಅದ್ರೊಳಗೂ 10-20 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರು ನಮ್ದೇನ್ ಮೈಂಡ್ ಸೆಟ್ ಹೆಂಗಿರ್ತದ್ರಿ? ಒಂದು ಕ್ಲಾಸ್ ಒಳಗೆ ಒಂದು 35 ಸ್ಟೂಡೆಂಟ್ಸ್ ಅವ ಅಂತಂದ್ರೆ ಒಂದು ಕ್ವಶನ್ ಕೇಳ್ಯಾರಂದ್ರ 35 ಸ್ಟೂಡೆಂಟ್ಸಿಗೂ ಅದು ತಿಳಿಯಬೇಕು. ಒಂದು ಮಗುವಿನ ಕ್ವಶನ್ ಒಬ್ಬನಿಗೆ ಮಾತ್ರ ಸೀಮಿತ ಇರಬಾರ್ದು. ಈಗೆಲ್ಲ ನೀವು ಟೀಚರ್ಸ್ ನೋಡ್ತೀರಿ, ಒಂದು ಕ್ವಶನ್ ಕೇಳಿದ್ರೆ ಆ ಮಗುವಿಗೆ ಮಾತ್ರ ತಿಳಿದಿರ್ತದ, ಉಳಿದವ್ರಿಗೆ ಅರ್ಥ ಆಗಿರಂಗಿಲ್ಲ. ಅದನ್ನು ನೀವು ನೋಡ್ತೀರಿ. ಮೊದಲಿನ ಟೀಚರ್ಸ್ ನಾವೆಲ್ಲ ಏನಿದ್ದೀವಿ, ನಾವೇನ್ ಶಾಣೆ ಅಂತ ಅನ್ನಂಗಿಲ್ಲ, ನಮ್ಮಲ್ಲಿ ಆ ತರ ಮೈಂಡ್ ಸೆಟ್ಟೇ ಇರ್ತದೆ. ಒಂದು ಮಗು ಒಂದು ಕ್ವಶನ್ ಕೇಳಿದಂದ್ರೆ ಆ ಕ್ವಶನ್ ಉಳಿದವ್ರು ಎಲ್ರಿಗೂ ಅಪ್ಲೈ ಆಗ್ಬೇಕು. ಅವ್ರೆಲ್ಲರೂ ಅದ್ರ ಮೇಲೆ ಮತ್ತೊಂದು ಕ್ವಶನ್ ಅನ್ನ ಕೇಳಬೇಕು ಅನ್ನುವಂಥದ್ದು. ಮತ್ತ ಆನ್ಸರ್ ಮಾಡ್ತೀನಿ. ಅದು ಅಲ್ಲದೆ ಅದು ಶಿಂಶುಮಾರ ರಂಗೋಲಿನೂ ಹೇಳ್ತೀನಿ, ಮತ್ತ ಆಷಾಢ ಮಾಸದ ಪೂಜೆನೂ ಹೇಳೋಣ ಅಂತ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.